ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಕಡೆ ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡಿರ್ತಾರೆ. ಏನಮ್ಮ ವೇದ ಎಲ್ಲರನ್ನೂ ಕರೆದಲ್ಲ, ಒಂದೇ ಕಡೆ ಬನ್ನಿ ಅಂತ ಕರೆದಲ್ಲ, ಏನು ವಿಷಯ ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಎಲ್ಲರೂ. ಹೇಳೋಣ ಹೇಳ್ಬೇಕು, ನಾನೇನೋ ಹೇಳಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ಅಮ್ಮ ಬರಲಿಲ್ವಲ್ಲ, ಅಮ್ಮನ ಕರೀರಿ ಅಂತ ಹೇಳಿದಾಗ, ಇಲ್ಲ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ, ಬರೋದೇ 2 ದಿನ ಆಗುತ್ತೆ ಅಂತ ಹೇಳಿದ್ನಲ್ಲಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಹೇಳಿದಾಗ ಈ ಕಡೆ ವೇದ ಅವರು ಹಳೆ ವಿಕ್ರಮ್ ಮನೆಯನ್ನ ಡ್ರಾಯಿಂಗ್ ಮಾಡಿರ್ತಾಳಲ್ಲ, ಆ ಡ್ರಾಯಿಂಗ್ನ ಅಜ್ಜಿ ತೋರಿಸ್ತಾಳೆ. ಇದು ಯಾರಿಗಾದ್ರೂ ಗೊತ್ತಾ ನಿಮಗೆ? ಈ ಮನೆ ನೋಡಿ, ಇದು ಯಾರ ಮನೆ ಅಂತ ಗೊತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ. ಅದೇ ಹಳೆ ಮನೆ ಫ್ಲಾಶ್ ಮಾಡ್ತಾರೆ. ಅದಾದ್ಮೇಲೆ ಈ ಕಡೆ ಇದ್ರೆ ನೋಡ್ತಾರೆ, ಅಜ್ಜಿ ಫುಲ್ ಶಾಕ್ ಆಗಿರ್ತಾರೆ. ಎಲ್ಲರಿಗೂ ಶಾಕ್ ಆಗಿರುತ್ತೆ, ಈ ಮನೆ ತೋರಿಸ್ತಾಳಲ್ಲ ಅಂತ ಹೇಳ್ಬಿಟ್ಟು. ಶಾಕ್ ಆದಾಗ ಈ ಕಡೆ ಪ್ರೀತಮ್ ಹೇಳ್ತಾನೆ, ಅಯ್ಯೋ ಅದೆಂಗೋಮ್ಮ, ನಮಗೆಲ್ಲ ಹೆಂಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಬಿಡು, ಯಾರಿಗೂ ಗೊತ್ತಿಲ್ಲ ಅದು ಮನೆ ಯಾರ್ದು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಪ್ರೀತಮ್ ಹೇಳ್ತಾರೆ. ಹೌದಾ, ಹಂಗಂದ್ರೆ ಈ ಮನೆ ಯಾಕೆ ನನ್ನ ಕನ್ಸಲ್ಲಿ ಬರ್ತಾ ಇದೆ, ಯಾವಾಗಲೂ ನನ್ನ ಕಾಡ್ತಾ ಇರುತ್ತಲ್ಲ ಈ ಮನೆ, ಅದೇ ರೀತಿ ಮತ್ತೆ ಯಾರು ನನ್ನನ್ನು ತಾಳಿನ ಕಿತ್ಕೊತಾ ಇರೋ ಥರ ಕಾಡ್ತಾ ಇರುತ್ತೆ, ಯಾರು ನನ್ನ ಮೇಲೆ ದ್ವೇಷ ಇರೋದು, ಆ ಥರ ತಾಳಿನ ಯಾರು ಕಿತ್ಕೊತಾ ಇರ್ತಾರೆ, ನನಗೆ ಆ ಥರ ಯಾಕೆ ಭಯ ಆಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ವೇದ ಈ ಕಡೆ ಹೇಳ್ತಾ ಇರ್ತಾಳೆ ಎಲ್ಲರಿಗೂ. ಅಯ್ಯೋ ಏನೋ ನಿಮಗೆ ತಾಳಿ ಮೇಲೆ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರೀತಮ್ ಹೇಳ್ತಾರೆ. ಪ್ರೀತಮ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೇಳು ಅಂತ ನೋಡ್ತಾರೆ. ಈ ಕಡೆ ಫುಲ್ ಶಾಕಾಗಿ ನೋಡ್ತಾರೆ. ಪ್ರೀತಮ್, ನನಗೆ ಇದು ಆಕ್ಸಿಡೆಂಟ್ ಆಗಿತ್ತಲ್ಲ, ಅಲ್ಲಿ ಹೋದರೆ ನನಗೆ ನೆನಪು ಬರ್ಬೋದು, ಅಲ್ಲಿ ಕರ್ಕೊಂಡೋಗಿ ನನ್ನನ್ನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಅಲ್ಲೋಗಿ ಏನು ಮಾಡ್ತೀಯ ನೀನು, ಸುಮ್ಮನೆ ಏನಕ್ಕೆ ಅಲ್ಲಿ ಹೋದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿಕ್ರಮ್ ಈ ಕಡೆಯಿಂದ, ಏನು ಸರ್ ನೀವು, ಅವಳಿಗೆ ಹಳೆ ನೆನಪು ಬರೋದು ಬೇಡವಾ, ಅವ್ರ ಮೇಡಮ್ಗೆ ಹಳೆ ನೆನಪು ಬರಬೇಕಲ್ವಾ, ಡಾಕ್ಟರ್ ಹೇಳಿರೋದು ನೆನಪಾರ್ತಾ ನಿಮಗೆ, ಏನು ಹೇಳಿದ್ರು ಡಾಕ್ಟ್ರು, ಮೊದಲಿನ ನೆನಪೆಲ್ಲ ಇವಾಗ ತರಿಸಿದ್ರೆ ಅವಳಿಗೆ ನೆನಪಾಗುತ್ತೆ, ಹಳೆ ನೆನಪು ಅಂತ ಹೇಳಿಲ್ವಾ ನಿಮಗೆ, ನೆನಪಾರ್ದ್ರ ಸರ್ ಅಂತ ಹೇಳ್ಬಿಟ್ಟು ವಿಕ್ರಮ್ ಈ ಕಡೆ ಕೇಳ್ತಾನೆ. ಹಾಗೆ ಮೇಷ್ಟ್ರು ಕೂಡ, ಹೌದಲ್ವಾ ಸರ್, ಅವ್ರಿಗೆ ಹಳೆ ನೆನಪು ಬರೋದು ಬೇಡವಾ ನಿಮಗೆ, ಅದು ಇಷ್ಟ ಇಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಮೇಷ್ಟ್ರು ಕೂಡ ಕೇಳ್ತಾರೆ. ಈ ಕಡೆ ಪ್ರೀತಮ್ ಏನು ಹೇಳ್ತಾ ಇರ್ತಾರೆ ಮನಸಲ್ಲೇನೆ, ಅವ್ನಿಗೆ ಎಲ್ಲಿ ಕರ್ಕೊಂಡು ಹೋದ್ರೆ ಹಳೆ ನೆನಪು ಬಂದ್ಬಿಟ್ಟು ಮತ್ತೆ ನನ್ನನ್ನು ಇದು ಮಾಡ್ತಾಳಲ್ಲ, ಈ ಮನೆಯವರೆಲ್ಲರೂ ನನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಏನು ಮಾಡ್ತಾರೆ ಅಂದರೆ ವೇದ, ಇಲ್ಲ ಪ್ರೀತಮ್, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಕರ್ಕೊಂಡು ಹೋಗಲೇಬೇಕು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓ ಹಂಗಲ್ಲ ವೇದ, ಆ ಥರ ಅಲ್ಲ, ನಿನಗೆ ಕರ್ಕೊಂಡು ಹೋಗಲೇಬೇಕು ಅಂದರೆ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಅಂತ ಕರ್ಕೊಂಡು ಹೋಗೋಕೆ ರೆಡಿ ಆಗ್ತಾರೆ. ಇವ್ರು ಫುಲ್ಲು ವಿಕ್ರಮ್ಗೂ ಮತ್ತು ಅವ್ರ ಮನೆಯವ್ರಿಗೆಲ್ರಿಗೂ ಖುಷಿ ಆಗಿರುತ್ತೆ. ವಿಷ್ಣು ಕೂಡ ಹೌದು ಹೌದು ಅಂತ ಹೇಳ್ತಾನೆ ಇರ್ತಾನೆ. ಹಾಗೆ ಈ ಕಡೆ ರೆಡಿ ಆಗಿಬಿಟ್ಟು ಬರ್ತಾರೆ ಹೊರಗಡೆ ಹೋಗೋಕ್ಕೆ. ಈ ಕಡೆ ಇವರು ಕೋಟೆ ರಾಜ ಅವರು ಫುಲ್ ಕೋಪದಿಂದ ಏನು ಮಾಡ್ತಾ ಇರ್ತಾರೆ ಅಂದರೆ, ಎಲ್ಲರ ಮೇಗೂ ಕೋಪ ತೋರಿಸ್ಕೊಂಡು, ಏನು ನೀವು ಈ ಥರ ಮಾಡಿಬಿಟ್ರಿ, ನಾನು ಆ ಕೋಟೆ ಇದು ಆ ಒಂಟೆಯಿಂದನೇ ಹೊಡ್ಸ್ಕೊಂಬಂದ್ರೆ ನೀವು, ಒಂಟೆ ಹೊಡಿಯೋಕ್ಕಾಗಿಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಬೈತಾ ಏನು ಸರ್, ಏನು ರಾಜ ಅವರೇ ನೀವು, ಒಂಟೆ ಅಲ್ಲ ಅದು, ಒಂಟೆ ಸಲಗ ಅವನು ವಿಕ್ರಮ್, ಬರೀ ಒಂಟೆ ಅಲ್ಲ ಸರ್ ಅವನು, ವಿಕ್ರಮು ಒಂಟೆ ಸಲಗ, ಇನ್ನು ಬೇಕಂದರೆ ನೀವು ಒಂದೇಟು ಹೊಡೆದ್ಬಿಡಿ, ನಮಗೇನು ಬೇಜಾರಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಕೊಬ್ಬು ತಿಂತೀರಲ್ಲ, ದನ ತಿಂದಂಗೆ ತಿಂತೀರಲ್ಲ, ನಿಮಗೆ ಅಷ್ಟು ಅವನಿಗೆ ಹೊಡಿಯೋಕ್ಕಾಗಿಲ್ವಾ ನಿಮಗೆ, ಒಂದೇ ಒಂದು ವ್ಯಕ್ತಿಗೆ ಹೊಡಿಯೋಕ್ಕಾಗಿಲ್ವಾ ನಿಮಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಈ ಕಡೆ ಬೈತಾ ಇರ್ಬೇಕಂದ್ರೆ, ಇಲ್ಲ ಸರ್ ಇಲ್ಲ, ನೀವು ಒಂದು ಏಟು ಹೊಡೆದ್ಬಿಡಿ, ಆದರೆ ನಮ್ಗೆ ಅದನ್ನು ತಡ್ಕೊತೀವಿ, ಆದರೆ ಅವನಿಗೆ ಹೊಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇರ್ತಾರೆ. ಈ ಕಡೆ ಗನ್ ತೊಗೊಂಡ್ಬಿಟ್ಟು ಎಲ್ರಿಗೂ ಹೆದರಿಸ್ತಾ ಇರ್ತಾನೆ ಅವನು. ಏನು ಮಾಡ್ತೀರಾ ನೀವು, ಯಾರಿಗೆ ಗೆಲ್ಲೋಕ್ಕಾಗಲ್ವೋ, ಯಾರಿಗೆ ಅವನ ವಿರುದ್ಧ ಹೋರಾಡೋಕ್ಕಾಗಲ್ವೋ, ಈ ಇದರಲ್ಲಿ ರೌಡಿಸಮಲ್ಲಿ ಇರೋದೇ ಬೇಡ, ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆ ಕಡೆ ಹಿಂಗೆ ಮತ್ತೆ ಇವರು ಹೋಗ್ತಾ ಇರೋದನ್ನು ತೋರಿಸ್ತಾರೆ, ರೋಡಲ್ಲಿ ಹೋಗ್ತಾ ಇರೋದು ತೋರಿಸ್ತಾರೆ. ಹಾಗೆ ಏನಾಗುತ್ತೆ ಅಂದರೆ, ಈ ಕಡೆ ಕೋಟೆ ರಾಜ ಅವ್ರಿಗೆಲ್ಲ ಬೈದ್ಬಿಟ್ಟು, ಈ ಕಡೆ ಅವನು ಒಂಟೆ ಅಲ್ಲ, ಅವನನ್ನು ವಿರೋಧ ಹಾಕೊಳ್ಳೋದಲ್ಲ, ಅವನನ್ನು ಕೊಚ್ಚಿ ಸಾಯಿಸೇ ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ವಿಕ್ರಮ್, ನೋಡ್ತಾ ಇರು, ನೀನು ನನ್ನನ್ನೇ ಈ ಥರ ಅವಮಾನ ಮಾಡಿದೆ ಅಲ್ವಾ, ನೀನನ್ನು ಸುಮ್ಮನೆ ಬಿಡಲ್ಲ ನಾನು ಅಂತ ಹೇಳ್ಬಿಟ್ಟು ಸವಾಲು ಹಾಕ್ತಾ ಇರ್ತಾನೆ. ಹಾಗೆ ಇನ್ನೊಬ್ಬನ ರೌಡಿನ ಕೇಳ್ತಾನೆ, ಇನ್ನೊಬ್ಬ ರೌಡಿನ, ನೀನು ಮಾಡ್ತೀಯನೋ, ನೀನು ಅವನನ್ನು ಸಾಯಿಸ್ತೀಯನೋ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇಲ್ಲ ನೀವು ಯಾರೇನು ವಿರೋಧ ಅಂತೀರೋ ಹಾಕೋತೀನಿ ಸರ್ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾ ಇರ್ತಾನೆ. ವಿರೋಧ ಹಾಕೊಳ್ಳೋದಲ್ಲ, ಅವನನ್ನು ಕೊಚ್ಚಿ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾನೆ. ಹೇಳಿದಾಗ ಈ ಕಡೆಯಿಂದ ವಿಕ್ರಮು, ವೇದ ಮತ್ತು ಪ್ರೀತಮ್ ಎಲ್ಲರೂ ಕಾರಲ್ಲಿ ಬರ್ತಾ ಇರ್ತಾರೆ. ಆ ವೇದಾಗೆ ಹಾಗೆ ನೆನಪಾಗ್ತಾ ಇರುತ್ತೆ, ಹಳೆದೆಲ್ಲ ನೆನಪಾಗ್ಬಿಟ್ಟು ಅವಳೇ ಡೈರೆಕ್ಷನ್ ಹೇಳ್ತಾ ಇರ್ತಾರೆ, ರೈಟು ಲೆಫ್ಟು ಅಂತ ಹೇಳ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಹಾಗೆ ವಿಕ್ರಮು ಆ ಕಡೆಯಿಂದ ಅವ್ರು ಹೆಂಗೆ ಹೇಳ್ತಾರೋ, ವೇದ ಹೆಂಗೆ ಹೇಳ್ತಾಳೋ ಆ ಕಡೆನೇ ಹೋಗ್ತಾ ಇರ್ತಾಳೆ. ಆ ವೇದಾಗೆ ಅಲ್ಲೇ ಹಳೆ ನೆನಪು, ಹೋಗಿರೋದು ನೆನಪೆಲ್ಲ ಸ್ವಲ್ಪ ಕಾಡ್ತಾ ಇರುತ್ತೆ ಹಂಗಾಗಿ, ಅದೇ ರೀತಿಯಿಂದ ಡೈರೆಕ್ಷನ್ ಹೇಳ್ತಾ ಇರ್ತಾರೆ. ಈಗ ಈ ಪ್ರೀತಮ್ ಏನು ಹೇಳ್ತಾನೆ ಅಂದರೆ, ನಿಮಗೆ ಎಲ್ಲ ನೆನಪಾಗಿರ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿರ್ತಾನೆ. ಅದೇ ರೀತಿ ಮುಂದೆ ಹೋಗ್ಬಿಟ್ಟು ಗಾಡಿನ ನಿಲ್ಲಿಸ್ತಾರೆ, ಚಹಾ ಕುಡಿಯೋಕ್ಕಂತ ನಿಲ್ಲಿಸ್ತಾರೆ, ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸ್ಬಿಟ್ಟು, ಟೀ ಕುಡಿಯೋಣ ಇರು ಡ್ರೈವರ್, ನಿಲ್ಲಿಸೋ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದಾಗ ಅಲ್ಲಿ ನಿಂದಿಸ್ಬಿಟ್ಟು ಪ್ರೀತಮ್ ತಾನೇ ಹೋಗ್ಬಿಡ್ತಾನೆ, ಒಬ್ಬನೇ ಹೋಗ್ಬಿಟ್ಟು ಟೀ ತೊಗೊಳ್ಳೋಣ ಅಂತ ಹೋಗ್ತಾರೆ. ಟೀ ಹೋಗ್ಬಿಟ್ಟು ಟೀ ತೊಗೊಂಡು ನಿಂತಿರ್ತಾನೆ. ಈ ಕಡೆ ವಿಕ್ರಮ್ ಕೆಳಗಡೆ ಇಳಿದ್ಬಿಟ್ಟು ವೇದಾನು ಕೆಳಗಡೆ ಇಳಿತಾಳೆ. ಏನು ಬೇಕು ಮೇಡಮ್, ಏನು ತೊಗೊತೀರಾ ನೀವು ಅಂತ ಕೇಳ್ತಾರೆ. ಕೇಳಿದಾಗ
ಅಯ್ಯೋ! ನಾನು ಅವ್ರು ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ. ನೀವು ಕೇಳಿದ್ರಲ್ಲ ತುಂಬ ಥ್ಯಾಂಕ್ಸ್ ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತೀರಲ್ಲ ಅಂತ ಅಂತಾರೆ. ಅಂದಾಗ ಇದು ನನ್ನ ಜವಾಬ್ದಾರಿ ಮೇಡಮ್, ಇದು ಒಂದ್ಸತಿ ಇದು ಆಗಿರೋದನ್ನ ಮತ್ತೆ ಹೆಂಗೆ ಅದೇ ಥರ ಮಾಡೋಕ್ಕಾಗುತ್ತೆ ಅಂತ. ಒಂದ್ಸತಿ ಏನಾಯಿತು ಅಂತ ವೇದ ಕೇಳ್ತಾಳೆ. ಇಲ್ಲ, ಇಲ್ಲ ಏನೋ ಸುಮ್ಮನೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಆ ಕಡೆ ನಿಮಗೆ ಬೆಲ್ಲದ ಕಾಫಿ ಅಂದರೆ ತುಂಬಾ ಇಷ್ಟ. ನಿಮಗೆ ಆ ಬೆಲ್ಲದ ಕಾಫಿ ಅದು ಬಿಸಿ ಬಿಸಿ ಆಗಿದ್ರೇನೆ ತುಂಬ ಇಷ್ಟ ನಿಮಗೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ವೇದ ಶಾಕ್ ಆಗ್ತಾಳೆ. ಹ್ಞೂ ಮೇಡಮ್, ಬೆಲ್ಲದ ಕಾಫಿ ಅಂದರೆ ನಿಮ್ಗೆ ತುಂಬ ಇಷ್ಟ, ತೊಗೊಂಬರಲಾ ಅಂತ ಕೇಳಿದಾಗ ಸರಿ ಆಯಿತು ಅದನ್ನೇ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದಾಗ ಈ ಕಡೆ ವಿಕ್ರಮ್ ಕೂಡ ಬೆಲ್ಲದ ಟೀ ತರಕ್ಕೆ ಹೋಗ್ತಾನೆ. ಅವರು ಪ್ರೀತಮು ಮತ್ತು ವಿಕ್ರಮ್ ಅಲ್ಲೇ ಇರ್ತಾರಲ್ವಾ, ಈ ಕಡೆ ಹೇಳ್ಕೊಂಡು ಬಂದ್ಬಿಟ್ಟು, ಏಯ್ ಪ್ರೀತಮ್, ನೀನು ಕರೆಕ್ಟಾಗಿ ಜಾಗ ಕರ್ಕೊಂಡು ಹೋಗಿಲ್ಲ ಅಂದರೆ ನೋಡು ನಿನ್ನನ್ನು, ನನ್ಗೆ ಗೊತ್ತಲ್ಲ ನಾನೇನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಪ್ರೀತಮ್ಗೆ. ಅಯ್ಯೋ, ಅದೆಲ್ಲ ಹಳೆ ನೆನ್ಪು ಬರಬಾರ್ದಲ್ವಾ ವೇದಂಗೆ, ತುಂಬ ಇದು ತ್ರಾಸಾಗುತ್ತಲ್ವಾ ವೇದಂಗೆ, ಏನೋ ಪ್ರಾಣಕ್ಕೆ ಅಪಾಯ ಆಗುತ್ತಲ್ವಾ ಹಂಗಾದ್ರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಳೆ ನೆನಪು ಬರೋದು ಕೂಡ ಅಷ್ಟೇ ಇಂಪಾರ್ಟೆಂಟು, ವೇದ ಹುಷಾರಾಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ವಿಕ್ರಮ್ ಅವನಿಗೆ ಆವಾಜ್ ಆಗ್ತಾ ಇರ್ತಾನೆ ಪ್ರೀತಮ್ಗೆ ಆವಾಜ್ ಹಾಕಿದಾಗ ಈ ಕಡೆ ಆಯಿತು ಅಂತ ಹೇಳ್ಬಿಟ್ಟು ಕಾಫಿ ತೊಗೊಂಡು ಈ ಕಡೆ ಇವನು ಟೀ ತೊಗೊಂಡ್ಬಿಟ್ಟು ಬರ್ತಾನೆ. ಪ್ರೀತಮ್ ಬಂದ್ಬಿಟ್ಟು ಟೀನ ವೇದಕ್ಕೆ ಕೊಡ್ತಾರೆ. ವೇದ ಕೊಡಕ್ಕೆ ಹೋಗ್ತಾ ಇರ್ತಾರೆ. ಈ ಕಡೆ ಇನ್ನು ಅವ್ರು ತಗೊಳ್ಳೋ ಅಷ್ಟರಲ್ಲಿ ಈ ಕಡೆ ವಿಕ್ರಮ್ ಕೂಡ ಬಂದ್ಬಿಟ್ಟು ಕಾಫಿ ಕೊಡಕ್ಕೆ ಹೋಗ್ತಾನೆ. ಅವಳು ವೇದ ಏನು ಮಾಡ್ತಾಳೆ, ಟೀ ತೊಗೊಳ್ದೇನೆ ವಿಕ್ರಮ್ ಕೈಲಿರೋ ಕಾಫಿ ತೊಗೊಂಡ್ಬಿಟ್ಟು, ಏನು ಪ್ರೀತಮ್ ನಿಮಗೆ ಇವ್ರಿಗೆ ಗೊತ್ತಿರೋದು ನಿಮಗೆ ಗೊತ್ತಿಲ್ವಾ, ನನಗೆ ಕಾಫಿ ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ ಪ್ರೀತಮ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳ್ದಂಗೆ, ಅಯ್ಯೋ ಅದು ನೆನಪಾರಿದ್ದಾರೆ ಬಿಡಿ ಮೇಡಮ್ ಅವರು ಅಂತ ಹೇಳ್ಬಿಟ್ಟು ವಿಕ್ರಮ್ ಹೇಳ್ತಾರೆ. ಓ ಹೌದು, ಏನೋ ಇದು ಇದರಲ್ಲಿ ನೆನಪಾರ್ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಪ್ರೀತಮ್ ಕೂಡ ಹೇಳ್ತಾರೆ. ಪ್ರೀತಮ್ ಹೇಳಿದಾಗ ಹೌದಾ ಅಂದ್ಕೊಂಡು ಇವಳು ಸುಮ್ಮನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಟೀ ಕುಡಿತಾರೆ ಎಲ್ಲರೂ. ಟೀ ಕಾಫಿ ಅವರೆಲ್ಲ ಅವ್ನ ಕೈಲಿರೋದು, ಪ್ರೀತಮ್ ಕೈಲಿರೋ ಟೀನ ಇವನು ವಿಕ್ರಮಿಸ್ಕೊಂಡು ಕುಡಿತಾರೆ. ಕುಡಿದ್ಬಿಟ್ಟು ಮುಂದೆ ಇದಕ್ಕೆ ಹೋಗ್ತಾರೆ, ಬೆಟ್ಟಕ್ಕೆ ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ. ಅಲ್ಲೆಲ್ಲ ನೋಡಿದಾಗ ಏನಾಗುತ್ತೆ, ವೇದಂಗೆ ಫುಲ್ಲು ಅಲ್ಲಿನೋ ಫಸ್ಟು ಮೊದಲೆಲ್ಲ ತಾಳಿ ಕಟ್ಟಿರೋದು, ಮತ್ತು ಆ ಕಡೆಯಿಂದ ಈ ಕಡೆ ಹೇಳ್ಕೊಂಡು ಬಂದ್ಬಿಟ್ಟು ಅವಳನ್ನ ಫೋರ್ಸ್ ಮಾಡಿ ತಾಳಿ ಕಟ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದೆಲ್ಲ ನೆನಪಾಗುತ್ತೆ. ಅಲ್ಲಿಂದ ಜಾರ್ ಬಿದ್ದಿರೋದು ಕೂಡ ನೆನಪಾಗ್ತಾ ಇರುತ್ತೆ ಈ ಕಡೆ ವೇದಂಗೆ. ಅದೆಲ್ಲ ನೆನೆಸ್ಕೊಂಡು ಒಂಥರ ಸುಸ್ತಾಗ್ಬಿಡುತ್ತೆ, ಫುಲ್ ಸುಸ್ತಾಗಿರುತ್ತೆ ಈ ವೇದಂಗೆ ಸುಸ್ತಾದಾಗ ಈ ಕಡೆ ವಿಕ್ರಮ್ಗೆ ಏನು ತಿಳಿತಾನೆ ಇರಲ್ಲ, ಸುಮ್ಮನೆ ಏನು ನೋಡ್ಕೊಂಡು ನಿಂತಿರ್ತಾನೆ. ಈ ಪ್ರೀತಮ್ ಏನು ಅನ್ಕೊತಾ ಇರ್ತಾನೆ ಅಂದರೆ, ಇವಳಿಗೆ ಏನಾದರೂ ಹಳೆ ನೆನಪು ಬಂದ್ಬಿಟ್ರೆ ನನ್ನನ್ನು ಸುಮ್ಮನೆ ಬಿಡೋದೇ ಇಲ್ಲ ಇವನು ಅಂತ ಹೇಳ್ಬಿಟ್ಟು, ಇದಕ್ಕೆಲ್ಲ ಕಾರಣ ನಾನೇ ಅಂತ ಅನ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನಮ್ಮ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆನ ನೋಡಲು ನಾಳೆ ನೋಡೋಣ.